ಹಲೋ ಗೆಳೆಯರೆ, ವೆಲ್ಕಮ್ ಟು ಎಸ್ ಪಿಚಿನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ಗ್ರಂಥಾಲಯಗಳ ಮಹತ್ವದ ಪ್ರಬಂಧ ನೋಡ್ತಾ ಇದೀವಿ. ಈ ಒಂದು ಪ್ರಬಂಧದಲ್ಲಿ ನಾವು ಪೀಠಿಕೆ, ವಿವರಣೆ, ಉಪಸಂಹಾರ ನೋಡ್ತಾ ಇದೀವಿ. ಇಷ್ಟು ಬರೆದ್ರೆ ಪೂರ್ಣಾಂಕ ಬರುತ್ತಾ? ಇಲ್ಲ. ಈ ಒಂದು ವಿಷಯಕ್ಕೆ ತಕ್ಕಂತೆ ಅರ್ಥಪೂರ್ಣ ವಾಕ್ಯಗಳಿರಬೇಕು, ಸುಂದರ ಅಕ್ಷರಗಳಿರಬೇಕು. ಆಗೇನಾಗುತ್ತೆ ಅಂದ್ರೆ ಪೂರ್ಣಾಂಕ ಬರುತ್ತೆ. ಓಕೆ, ರೈಟ್. ಓಕೆ, ಪೀಠಿಕೆಯಿಂದ ಪ್ರಾರಂಭ ಮಾಡ್ತೋಲ್ವಾ? ಪೀಠಿಕೆ. ಗ್ರಂಥಾಲಯಗಳು ಜ್ಞಾನದ ಭಂಡಾರಗಳಾಗಿದ್ದು ಸಮಾಜದ ಭೌತಿಕ ಅಭಿವೃದ್ಧಿಗೆ ಪ್ರಮುಖ ಪಾತ್ರ ವಹಿಸುತ್ತವೆ. ಪುಸ್ತಕಗಳು, ಪತ್ರಿಕೆಗಳು ಮತ್ತು ಇತರ ಮಾಹಿತಿಯ ಮೂಲಗಳ ಮೂಲಕ ಗ್ರಂಥಾಲಯಗಳು ಮಾನವನ ಜ್ಞಾನಾರ್ಜನಕ್ಕೆ ದಾರಿ ಮಾಡಿಕೊಡುತ್ತವೆ. ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ಸಾಮಾನ್ಯ ಜನರಿಗೆ ಗ್ರಂಥಾಲಯಗಳು ಅಮೂಲ್ಯವಾದ ಸಂಪತ್ತಾಗಿವೆ ಅಂತಕ್ಕಂಥದ್ದು ಪೀಠಿಕೆಯಲ್ಲಿ ಬರಿತಾ ಹೋಗಿ. ನಾನು 5 ಸಾಲು ಬರಿತಾ ಇದ್ದೀನಿ. ನಿಮಗೆ ಹೆಚ್ಚಿನ ಸಮಯ ಇತ್ತು, ಗೊತ್ತಿತ್ತು ಅಂದ್ರೆ 6 ಅಥವಾ 7 ಸಾಲು ಬರಿತಾ ಹೋಗಿ ಸಾಕು. ಓಕೆ, ಆ ಅಂತ ವಿವರಣೆ ನೋಡ್ತಾ ಹೋಗೋಣ. ಹಾಗಾದ್ರೆ ಈ ಎಲ್ಲ ಮಾಹಿತಿ ಇಷ್ಟವಾಗಿದ್ರೆ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಚಾನಲ್ ಸಾಧ್ಯ. ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾದ್ರೆ ನಿಮ್ಗೆ ಯಾವ ರೀತಿಯ ಪ್ರಬಂಧ ಬೇಕಂತಾನು ಕಮೆಂಟ್ಸ್ ಕಾಲ್ ಮಾಡಿ. ಆ ವಿಷಯಕ್ಕೆ ತಕ್ಕಂತೆ ನಾನು ವಿಡಿಯೋ ಮಾಡಲು ಪ್ರಯತ್ನ ಪಡ್ತೇನೆ. ಓಕೆ, ವಿವರಣೆ ನೋಡಿ. ಮೊದಲನೇ ಪಾಯಿಂಟ್ ವೈಸ್ ನಿಮಗೆ ತಿಳಿಸ್ತಾ ಹೋಗ್ತೇನೆ, ಈಸಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ. ರೈಟ್. ಓಕೆ, ಮೊದಲನೇ ಪಾಯಿಂಟ್ ಜ್ಞಾನ ವೃದ್ಧಿಗೆ ಮೂಲ ಕೇಂದ್ರ ಅಂತಕ್ಕಂಥದ್ದು. ಗ್ರಂಥಾಲಯಗಳು ವಿವಿಧ ವಿಷಯಗಳ ಪುಸ್ತಕಗಳನ್ನು ಒದಗಿಸಿ ವ್ಯಕ್ತಿಯ ಜ್ಞಾನವನ್ನು ವಿಸ್ತಾರಗೊಳಿಸುತ್ತವೆ ಅಂತಕ್ಕಂಥ ನೋಡಬಹುದು. ಓಕೆ, 7ನೇ ಪಾಯಿಂಟ್ ನೋಡಿ, ಓದುವ ಅಭ್ಯಾಸ ಬೆಳೆಸುವಿಕೆ ಅಂತಕ್ಕಂಥದ್ದು. ನಿಯಮಿತವಾಗಿ ಗ್ರಂಥಾಲಯಕ್ಕೆ ಭೇಟಿ ನೀಡುವುದರಿಂದ ಓದುವ ಹವ್ಯಾಸ ಬೆಳೆದು ಬುದ್ಧಿವಂತಿಕೆ ಹೆಚ್ಚಾಗುತ್ತದೆ ಅಂತಕ್ಕಂಥದ್ದು. 3ನೇ ಪಾಯಿಂಟ್, ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಸಹಾಯಕ. ಪಠ್ಯ ಪುಸ್ತಕಗಳ ಜೊತೆಗೆ ಲೇಖನ ಗ್ರಂಥಗಳು, ಸ್ಪರ್ಧಾತ್ಮಕ ಪರೀಕ್ಷೆಗಳ ಪುಸ್ತಕಗಳು ವಿದ್ಯಾರ್ಥಿಗಳಿಗೆ ಬಹಳ ಉಪಯುಕ್ತ ಅಂತಕ್ಕಂಥದ್ದು ನೋಡ್ಬೋದು. ಓಕೆ, ಅದಾದ ನಂತರ ಮುಂದೆ ನೋಡ್ತಾ ಹೋಗೋಣವಾ? ಓಕೆ, ಇಲ್ಲಿ ನೋಡಿ. ಇದಾದ ನಂತರ 4ನೇ ಪಾಯಿಂಟ್, ಸ್ವಯಂ ಅಧ್ಯಯನ ಮತ್ತು ಸಂಶೋಧನೆಗೆ ಉತ್ತೇಜನ ಅಂತಕ್ಕಂಥದ್ದು. ಗ್ರಂಥಾಲಯಗಳು ಸ್ವತಂತ್ರವಾಗಿ ಕಲಿಯುವ ಮನೋಭಾವವನ್ನು ಬೆಳೆಸುತ್ತವೆ ಮತ್ತು ಸಂಶೋಧನೆಗೆ ನೆರವಾಗುತ್ತವೆ ಅಂತಕ್ಕಂಥ ನೋಡುವುದು. ಓಕೆ, ಅದಾದ ನಂತರ 5ನೇ ಪಾಯಿಂಟ್ ನೋಡಿ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಬೆಳವಣಿಗೆ ಅಂತಕ್ಕಂಥದ್ದು. ಗ್ರಂಥಾಲಯವು ಜ್ಞಾನ ಹಂಚಿಕೆಯ ಮೂಲಕ ಸಾಮಾಜಿಕ, ಭೌತಿಕ ಹಾಗೂ ಸಾಂಸ್ಕೃತಿಕ ಮಟ್ಟವನ್ನು ಹೆಚ್ಚಿಸುತ್ತದೆ ಅಂತಕ್ಕಂಥ ನೋಡ್ಬೋದು. ಓಕೆ, ಅದಾದ ನಂತರ 6ನೇ ಪಾಯಿಂಟ್ ನೋಡಿ, ಶಾಂತ ಮತ್ತು ಶಿಸ್ತಿನ ವಾತಾವರಣ. ಗ್ರಂಥಾಲಯಗಳು ಮನಸ್ಸಿಗೆ ಶಾಂತಿ ನೀಡುವ, ಏಕಾಗ್ರತೆಯನ್ನು ಹೆಚ್ಚಿಸುವ ಸ್ಥಳಗಳಾಗಿವೆ. ಸಾಂಸ್ಕೃತಿಕ ಅರಿವು ಮೂಡಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತವೆ ಅಂತಕ್ಕಂಥ ನೋಡಬಹುದು. ಓಕೆ, 7ನೇ ಪಾಯಿಂಟ್, ಶಾಂತ ಮತ್ತು ಶಿಸ್ತಿನ ವಾತಾವರಣ. ಗ್ರಂಥಾಲಯಗಳು ಮನಸ್ಸಿಗೆ ಶಾಂತಿ, ಓದುವ ಏಕಾಗ್ರತೆ, ಉತ್ತಮ ಅಧ್ಯಯನಕ್ಕೆ ಸಹಕಾರಿಯಾಗುತ್ತದೆ ಅಂತಕ್ಕಂಥದ್ದು ಇಲ್ಲಿ ವಿವರಣೆಯಲ್ಲಿ ನಾನು 7 ಪಾಯಿಂಟ್ಗಳನ್ನು ಬರಿತಾ ಹೋಗಿದ್ದೀನಿ. ಓಕೆ, ರೈಟ್. ಇನ್ನು ಇಷ್ಟು ಬರೆದ್ರೆ ಸಾಕು ಅಥವಾ ಹೆಚ್ಚಿನ ಮಾಹಿತಿ ಗೊತ್ತಿದ್ರೆ ಹೆಚ್ಚಿನ ಮಾಹಿತಿ ಬರಿತಾ ಹೋಗಿ, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಕೊನೆಗೆ ಉಪಸಂಹಾರ ಅಂತಕ್ಕಂಥ ಬರಿತಾ ಇದೀವಿ. ಉಪಸಂಹಾರ ಅಂದ್ರೆ ನಿಮ್ಮದಾಗಿರ್ತಕ್ಕಂಥ ಅಭಿಪ್ರಾಯ ಬರಿತಾ ಹೋಗಿ. ಓಕೆನಾ? ರೈಟ್. ಇಲ್ಲಿ ನೋಡಿ, ಉಪಸಂಹಾರ. ಗ್ರಂಥಾಲಯಗಳು ವ್ಯಕ್ತಿಯ ಜೀವನವನ್ನು ಬೆಳೆಸುವ ದೀಪಗಳಾಗಿವೆ. ಇವು ಶಿಕ್ಷಣ, ಸಂಸ್ಕೃತಿ ಮತ್ತು ಜ್ಞಾನ ವಿಕಾಸಕ್ಕೆ ಅತ್ಯಂತ ಅಗತ್ಯ. ಒಳ್ಳೆಯ ಪುಸ್ತಕ ಓದಿದರೆ ಒಳ್ಳೆಯ ಬದುಕು ಕಟ್ಟಬಹುದು ಅಂತಕ್ಕಂಥ ಉಪಸಂಹಾರ ನಾನು 3 ಸಾಲುಗಳು ಬರಿತಾ ಹೋಗಿದ್ದೀನಿ. ನೀವು ಹೆಚ್ಚಿನ ಒಂದು ಮಾಹಿತಿ ಗೊತ್ತಿದ್ದಲ್ಲಿ ಹೆಚ್ಚಿನ ಸಾಲುಗಳು ಕೂಡ ನೀವು ಬರಿತಾ ಹೋಗಿ. ಓಕೆನಾ? ರೈಟ್. ಹಾಗಾದ್ರೆ ಈ ಎಲ್ಲಾ ಮಾಹಿತಿ ಇಷ್ಟವಾಗಿದ್ರೆ ಒಂದು ಲೈಕ್ ನೀಡಿ. ಹಾಗೇನೆ ಏನ್ ಮಾಡ್ತೀರಾ ಅಂದ್ರೆ, ನಿಮ್ಗೆ ಯಾವ ಒಂದು ಪ್ರಬಂಧ ಬೇಕಂತೇಳಿ ಕಾಮೆಂಟ್ ಮಾಡಿ. ಆ ಒಂದು ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಲು ಪ್ರಯತ್ನ ಪಡ್ತೇನೆ. ರೈಟ್. ಹಾಗಾದ್ರೆ ಮತ್ತೊಂದು ಹೊಸ ವಿಷಯದಿಂದ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಕ್ಕಳೇ.